ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ತುಟ್ಟಿ ಭತ್ಯೆ ದರಗಳ ಪರಿಷ್ಕರಣೆ ಕರ್ನಾಟಕ ಸರ್ಕಾರ ನಡವಳಿಗಳು. ಸೊ ಇಲ್ಲಿ 2024 ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ವೇತನವನ್ನು ಪಡೆಯುತ್ತಿರುವ ರಾಜ್ಯ ಸರ್ಕಾರಿ ನೌಕರರುಗಳಿಗೆ 1ನೇ ಜನವರಿ 2026ರಿಂದ ಜಾರಿಗೆ ಬರುವಂತೆ ತುಟ್ಟಿ ಭತ್ಯೆಯ ದರಗಳನ್ನು ಪ್ರಸ್ತುತ ಮೂಲ ವೇತನದ ಶೇಕಡ 14.25ರಿಂದ ಶೇಕಡ 15.75ಕ್ಕೆ ಪರಿಷ್ಕರಿಸಿ ಮಂಜೂರು ಮಾಡಲು ಸರ್ಕಾರವು ಹರ್ಷಿಸುತ್ತದೆ. ತುಟ್ಟಿ ಭತ್ಯೆಯ ಉದ್ದೇಶಕ್ಕಾಗಿ ಮೂಲ ವೇತನ ಎಂದರೆ ಸರ್ಕಾರಿ ನೌಕರರನ್ನು ಧಾರಣೆ ಮಾಡಿರುವ ಹುದ್ದೆಗೆ ಅನ್ವಯವಾಗುವ ವೇತನ ಶ್ರೇಣಿಗಳಲ್ಲಿ ಪಡೆಯುತ್ತಿರುವ ವೇತನ ಮತ್ತು ಅದರಲ್ಲಿ. ಸೊ ಇಲ್ಲಿ ಹಲವಾರು ನಿಯಮಗಳನ್ನು ಕೊಟ್ಟಿದ್ದಾರೆ ಫ್ರೆಂಡ್ಸ್. ಆ ನಿಯಮಗಳನ್ನು ಅನುಗುಣವಾಗಿ ತುಟ್ಟಿ ಭತ್ಯೆ ಹೆಚ್ಚಾಗಿರುವಂಥದ್ದು. ಇಲ್ಲಿ ಏನು ತುಟ್ಟಿ ಭತ್ಯೆ ಹೆಚ್ಚಾಗಿದೆ, ನಮ್ಮ ಮೂಲ ವೇತನ ಏನಿರುತ್ತೆ ಅದಕ್ಕೆ ಸರಿಯಾಗಿ ಇಲ್ಲಿ 1.15 ಈ ರೀತಿಯಾಗಿ ಹೆಚ್ಚು ಮಾಡಿರುವಂಥದ್ದು. ಇಲ್ಲಿ ನೀವು ನೋಡ್ಬೋದು, ಈ ಆದೇಶದ ಅನ್ವಯ ಲಭ್ಯವಾಗುವ ತುಟ್ಟಿ ಭತ್ಯೆ ಬಾಕಿ ಮೊತ್ತವನ್ನು ಅಂದರೆ ಜನವರಿಯಿಂದ ನಮಗೆ ಗ್ರ್ಯಾಂಟ್ ಆಗಿರುವಂಥದ್ದು, ಜನವರಿಯಿಂದ ಇಲ್ಲಿ ತನಕ ಏನು ಸಿಗಲಿಲ್ಲ ಅದನ್ನು ಬಾಕಿ ಮೊತ್ತ ಅಂದರೆ ಅರಿಯರ್ಸ್ ಅಂತ ಹೇಳಿ ಮಾಡ್ತಾರೆ. ಸೊ ಅದು 2026ರ ಮೇ ತಿಂಗಳ ವೇತನ ಪಿಂಚಣಿ ಬಟವಾಡೆಗೂ ಮೊದಲು ಪಾವತಿ ಮಾಡತಕ್ಕದ್ದಲ್ಲ. ಮೇ ತಿಂಗಳ ವೇತನ ಆದ ನಂತರದಲ್ಲಿ ಅದನ್ನು ಕೊಡುವಂಥದ್ದು ಮತ್ತು ಪೆನ್ಷನ್ ಪೇಮೆಂಟ್ ಅದೆಲ್ಲ ಆದ ಮೇಲೆ ಅದನ್ನು ಬಾಕಿ ಅರಿಯರ್ಸನ್ನು ಕೊಡಬೇಕು ಅಂತ. ನೆಕ್ಸ್ಟ್, ತುಟ್ಟಿ ಭತ್ಯೆಯನ್ನು ಸಂಭಾವನೆಯ ವಿಶಿಷ್ಟ ಅಂಗವಾಗಿ ತೋರಿಸುವುದು ಮತ್ತು ಯಾವುದೇ ಉದ್ದೇಶಕ್ಕಾಗಿ ಇದನ್ನು ವೇತನ ಎಂದು ಪರಿಗಣಿಸಲಾಗುವುದಿಲ್ಲ ಅಂತಲೂ ಕೂಡ ಇಲ್ಲಿ ಹೇಳಿರುವ ಇದಿಷ್ಟು ಇವತ್ತು ಬಂದಿರುವ ಕರ್ನಾಟಕ ಸರ್ಕಾರದ ನಡವಳಿಕೆಗಳಲ್ಲಿ ಆದೇಶ ಆಗಿರುವಂಥದ್ದು. ತುಟ್ಟಿ ಭತ್ಯೆ ನಮಗೆ ಇನ್ಕ್ರೀಸ್ ಆಗಿರುವಂಥದ್ದು. ಸೊ ಇದಿಷ್ಟು ಹೇಳ್ತಾ ನನ್ನ ಒಂದು ಚಿಕ್ಕದಾದಂಥ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಪುಟ್ಟ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ನಿಮ್ಮ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲನ್ನು ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್.